ಬಂಧುಲೆ ನಮ್ಮ ಇನಿ ಮೂಲು ಸೇರಿದ ಮಾತ ಸಮಾನ ಮನಸ್ಕೇರು ದಾಯ ಸೇರಿದ ಅಂದ ಪಂಡ ಪೊಣ್ಣೊಂದು ಪನ್ಪುಣವು ನಮ್ಮ ಹಿಂದೂ ಸಂಸ್ಕೃತಿ ಒಂಜಿ ವಿಶೇಷವಾಯಿನ ಸ್ಥಾನ ನಮ್ಮ ಕೊರ್ತ ನಮ್ಮ ದೇಶಗೂ ಆವಡು ಈ ಭೂಮಿನ ಆವಡು ಈಜಿಂದನ ಈ ಭೂಮಿದ ಮಿತ್ತು ಪರಿಪುಣಂಚಿನ ಸುದೆಕ್ಕುಳೆ ನಾವಡು ಪೊಣ್ಣನ ಪುದರ್ಡು ಐನ ಲೆತ್ತದು ಐಕೊಂಜಿ ಪೊಣ್ಣನ ಸ್ಥಾನ ಕೊರ್ದು ಐನ ಅಪ್ಪನ ಸ್ಥಾನ ಕೊರ್ದು ನಮ್ಮ ಪೂಜ್ಯ ಭಾವನೆ ತೂಪ ಎಲ್ಲ ನಾರ್ಯಸ್ತು ಪೂಜ್ಯಂತೆ ರಮಂತೆ ಪತ್ರ ತತ್ರ ದೇವತಾನ್ ಪಂಡ ಈ ಪೊಣ್ಣಗೆ ದೇವೇರನ ಸ್ಥಾನನ ಕೊರ್ನಂಚಿನ ಸಂಸ್ಕೃತಿ ಸಂಸ್ಕಾರ ನಮ್ಮವು ಅಂಚಿನಲ್ಪ ಧರ್ಮಸ್ಥ ಪನ್ಪುನ ಒಂಜಿ ಗ್ರಾಮಡ್ ಒಂಜಿ ಸೌಜನ್ಯ ಪನ್ಪುನ ಒಂಜಿ ಅಪ್ರಾಪ್ತ ವಯಸ್ಕ ಪೊಣ್ಣು ಕರಿನ 11 ವರ್ಷಗೂ ತುಂಬು ರಾಕ್ಷಸಿ ಸ್ವರೂಪ ಕಾಮುಕೆರೆಗೆ ಬಲಿಯಾದ ಕಾಮುಕೆರನ ಅಟ್ಟಹಾಸಗೆ ಬಲಿಯಾದ ತನ್ನ ಜೀವನು ಕಲೆವಂಡಲು ಆ ಜೀವನು ಕಲೆವನ್ನಂಚಿನ ಆ ಜೀವನು ದೆತ್ತನಂಚಿನ ಆರೋಪಿಲೆಗೆ ಆ ಶಿಕ್ಷಾರ್ಹ ಅಪರಾಧಿಲೆಗೆ ಇನಿಮುಟ್ಟ ಶಿಕ್ಷೆ ಆತಜಿ ಆ ಪೊಣ್ಣಗೆ ನ್ಯಾಯ ತಿಕ್ಕದಜಿ ಪೊಣ್ಣನ ಆತ್ಮಗೂ ಶಾಂತಿ ತಿಕ್ಕೊಡು ಆ ಪೊಣ್ಣಗೆ ನ್ಯಾಯ ತಿಕ್ಕೊಡು ಪನ್ಪುನ ಉದ್ದೇಶಡು ಕರಿನ 11 ವರ್ಷಡು ಆ ಪೆದ್ದಿ ಅಪ್ಪೆ ತನ್ನ ಬೇನೆಯನ್ನು ಪತ್ತೊಂದು ಇತ್ತನ ನ್ಯಾಯಾಲಯದ ವತ್ತನ ಪ್ರತಿ ಊರು ಅಲೆಯರಿ ಅರೆಗೆ ಬೆಂಗಾವಲಾದ ತಂಗ ತನ್ನ ಅಂದಕ್ಕೆ ಒವೇ ರೀತಿದ ಬೆದರಿಕೆ ಬತ್ತನಲ್ಲ ತನ್ನ ಜೀವದ ಹಂಗನ್ನು ಬಿಡ್ತು ಈ ಪೊಣ್ಣಗ ನ್ಯಾಯ ತಿಕ್ಕೊಡು ಪನ್ಪುನ ಉದ್ದೇಶಡು ಮಹೇಶ್ ಶೆಟ್ಟಿ ತಿಮರೋಡಿ ಕೆಲವು ವರ್ಷದಿಂಚಿ ಈ ಊರು ಅಲೆದು ಹೋರಾಟ ಮನ್ಪೆರೆ ಶುರು ಮಂತೇರು ಆರ್ನ ಹೋರಾಟಗೆ ಮಸ್ತ್ ಜನ ಬೆಂಬಲವಾದ ಸೇರಿಯರು ಇನಿ ನಮಲ ಅಕಲಿನ ಹೋರಾಟಗೆ ಬೆಂಬಲವಾದ ಮೂಲು ಸಭೆ ಸೇರ್ದ ದಾಯಿ ಕೆಲವೊಂದು ಜನ ಪನ್ಪೇರು ದಾಯಿ ನಿಕ್ಲು ಸಭೆ ಸೇರ್ಸವನೆ ನಿಕ್ಲಿಗೆ ಊರೂರು ಅಂದು ಸಭೆ ಸೇರ್ಸೋದು ದಾದಾಪುನು ನ್ಯಾಯ ತಿಕ್ಕುನ ನ್ಯಾಯಾಲಯಗೆ ಪೋಡತ್ತ ಅಂದು ನಮ್ಮೊಟ್ಟಿಗೆ ಕೆಲವರು ಪನ್ಪೇರು ಏರು ಜನ ಉಳ್ಳೇರು ಮಾತೇರ್ಲ ನಮ್ಮೊಟ್ಟಿಗೆ ಏರ್ಲ ಇದ್ದೇರು ಅಕಲ್ನೊಟ್ಟಿಗೆ ಉಳ್ಳೇರು ಎಂದು ಕೌರವ ಪಾಂಡವರನ ಯುದ್ಧಾಪನ ಸಮಯಡ್ ಕೌರವರನೊಟ್ಟಿಗೆ 11 ಅಕ್ಷೋಹಿಣಿ ಸೇನೆ ಉಪ್ಪುನು ಅಂಚನೆ ಯಾದವರನ ಶ್ರೇಷ್ಠ ಸೇನೆ ಆಯ್ನಂಚಿನ ನಾರಾಯಣ ಸೇನೆಲ ಕೌರವರನೊಟ್ಟಿಗೆ ಉಪ್ಪುನು ಆನ ಭಗವಂತೆ ಆಯ್ನಂಚಿನ ನಾರಾಯಣಿ ಶ್ರೀಕೃಷ್ಣ ಸ್ವರೂಪ ಶ್ರೀಕೃಷ್ಣ ದೇವರು ಪಾಂಡವರಿಕಲ್ನೊಟ್ಟಿಗೆ ಇಪ್ಪೇರಿ ಕಾರಣ ಅಕಲ್ನೊಟ್ಟಿಗೆ ಧರ್ಮ ಉಂಡು ಅಂಜೈನಿದಾದ ಅಲ್ಪ ಕೌರವರ್ನ ಅಕಲ್ನ ಏತೆ ಮಲ್ಲ ಸಂಪತ್ತು ಉಪ್ಪು ಅಕಲ್ನ ಏತೆ ಮಲ್ಲ ಸೈನ್ಯ ಉಪ್ಪು ಎಂಚಿನೆತ್ತನಲ್ಲ ಈ ಧರ್ಮದ ನೆಟ್ಟಿ ಅಕಲಿಗೆ ಗೆಲುವಾಪುಜಿ ದಾಯಿಂದ ಬಂಡ ಅಕಲ್ನ ಹೋರಾಟಾಡು ಧರ್ಮ ಇಜ್ಜಾನೆ ಅಂಚನೆ ಇನಿ ನಮ್ಮೊಟ್ಟಿಗೆ ನಮ್ಮ ಎದುರದ ಭಾಗವಡುತ್ತನಂಚಿನ ಅಪರಾಧಿನ ಅಕಲ್ನ ಪರವಾದ ಅಕಲ್ನ ಮಸ್ತ್ ಸಂಪತ್ತು ಈಜಿಂದಾನ ಅಕಲ್ನ ಊರೂರು ಪ್ರತಿ ಊರುಡ್ಲ ಅಕಲ್ನ ಪಟ್ಟಲ ಮುಪ್ಪು ಅಕಲಿನ ರಕ್ಷಣೆ ಮನ್ಪೆರೆ ಈಜಿನ ಅಕಲ್ನ ಪರವಾದ ಉಂದು ಮನ್ಪೆರೆ ಅಕಲ್ನ ಪರವಾದ ಉಂತುದು ನಮ್ಮ ಹೋರಾಟನ ಹತ್ತಿಕ್ಕು ನಂಚಿನ ಅಕಲ್ನ ಪಟ್ಟಲ ಬೆಂಬಲಿಗೆ ರೂಪೇರಿ ಅವತ್ತಂದೆ ಅಕಲಿಗೆ ಜನುಲೇನೆ ಮಂತ್ರಮುಗ್ಧವಾದ ಜನುಕುಲೇನೆ ಮೋಸ ಮನ್ಪೇರೆ ಓಡಾದ ದೇವೇರ್ನ ಬುದರ್ ಬಂಡದ ಮೋಸ ಮನ್ಪೇರೆ ಅಕಲ್ನೊಟ್ಟಿಗೆ ದೇವಸ್ಥಾನ ಉಂಡು ಆಡ ಗರ್ಭಗುಡಿ ಟಿತ್ತನಂಚಿನ ದೇವೇರು ನಮ್ಮೊಟ್ಟಿಗೆ ಉಳ್ಳೇರಿಂದು ಪನ್ಪನೆಗೆ ಸಾಕ್ಷಿ 11 ವರ್ಷಡು ಏರೆಗಲ ತೋಜಾಂದೆ ಇತ್ತನಂಚಿನ ಅವೇತೋ ಸಾಕ್ಷಿಲು ನನ್ನ ಒರಿದಿತ್ತನಂಚಿನ ಅವೇತೋ ಸಾಕ್ಷಿಲು ಕೆಲವೊಂಜನ ಮುಗಿತ್ತದೇರಿ ಆಡಲ್ಲ ನನ್ನ ಒರಿದಿತ್ತನಂಚಿನ ಅವೇತೋ ಸಾಕ್ಷಿಲು ಇನಿ ನಮ್ಮ ಎದುರು ತೋಜಿದು ಬರೊಂದುಳ್ಳೇರಿ ಅಕಲಿಗೆ ಎದುರು ಬತ್ತದ ಪನ್ಪುನಂಚಿನ ಧೈರ್ಯ ಬರೊಂದುಂಡು ದಾಯ ಹೋರಾಟ
ಮುರಾನಿ ಇಂಚಿ ಒಂಜಿ ಸರ್ತಿ ಎಂಕಲ್ದ ಫೋನ್ ಮನ್ಪುನಾಗ ಫೋನ್ ಪಾತಿರ್ನಾಗ ಒಂಜಿ ಮುಲ್ಪದ ಈ ಭಾಗದ ಯೋಜನಾಧಿಕಾರಿ ಬನವಂತೇರಿ ಒವ್ಲ ಪೂರ ಸರಿಯಾವಡ್ದಾನ ಆಯ ಸೈಯೋಡು ಮಹೇಶ್ ಶೆಟ್ಟಿ ಸೈತೇನ ಪೂರ ಸರಿಯಾಪುಂಡು ಒಂದು ಅಂಚ ಅಪ್ಪಗೆ ಎಂಕ್ಲೆಗೆಲ್ಲ ತೋಜಿನ ನ್ಯಾಯ ಕೊಡಾದ ಹೋರಾಟ ಮನ್ಪುನಂಚಿನ ಮಹೇಶ್ ಶೆಟ್ರೇನಿ ಒಂಜಿ ಕೆರಿಯರ್ಲ ತಯಾರು ಉಳ್ಳೇರಿಂದು ಪನ್ಪುನ ಎಂಕ್ಲೆಗೆ ಒಂಜಿ ಮನಸ್ಸಿಗೆ ಗೋಚರ ಅಂಡ್ ಅಂಚನೆ ನಮ್ಮ ಮಾತ ಸಜ್ಜನ ಬಂಧುಲು ಒಗ್ಗಟ್ಟಾದ ನ್ಯಾಯಪರ ಹೋರಾಟ ಅನ್ಪುನಂಚಿನ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬೆಂಬಲವಾದ ನಮ್ಮ ಇತ್ತಂದಾಂಡ ಈ ಸಾಕ್ಷಿಲು ನಾಶ ಆಪುನವು ಉಂತುನು ಈ ಸಮಾಜದ ನಡಪುನಂಚಿನ ಈ ಅನ್ಯಾಯಲು ಅತ್ಯಾಚಾರ ಈ ದೌರ್ಜನ್ಯಲು ಮಾತ ಉಂತುಡು ಪನ್ಪುನ ಅಂದೆಟ್ಟಿ ಎಂಕುಲು ಇನಿತ ಈ ಸಭೆನೆ ನಡಪ ಹೊಂದುಲ್ಲ ಈ ಸಭೆತ ಗುರುಕಾರ್ಮೆ ವಹಿಸಿನಾರೆ ಸಂತೋಷ್ ಶೆಟ್ಟಿ ಕಲ್ಲೂರ್ಕಟ್ಟೆ ಅರೆಗೆ ಏತು ತೆರಿದ ಜನ ಅರೆ ಗೊತ್ತುಜ್ಜಿ ಅರೆಗೆ ಮೂಜಿ ಆಂಜೋಕುಳು ಆಂಡಲ ಆರ್ನ ಒಂಜಿ ವಿಶೇಷವಾಯಿನ ಇಂಚಿನ ಕಾಳಜಿ ಇಂಚಿನ ಅಂದ ಬಂಡ ಪೊಣ್ಣು ಪನ್ಪುನಕ್ಕೆ ಒಂಜಿ ವಿಶೇಷವಾಯಿನ ಆಳು ಸೌಜನ್ಯ ಪನ್ಪುನ ಪೊಣ್ಣು ಆಳು ಕುಸುಮಾವತಿನ ಇಲ್ಲಲು ಪುಟ್ಟುನ ಕುಸುಮಾವತಿ ಗೌಡನ ಇಲ್ಲಲು ಪುಟ್ಟರಂಚಿನ ಪೊಣ್ಣತ್ತು ಎನ್ನ ಇಲ್ಲಲೇ ಪುಟ್ಟುನಂಚಿನ ಪೊಣ್ಣು ಎನ್ನ ತಗೆದಂಗಂಗಡಿಂದು ಪನ್ಪುನ ಭಾವನೆ ಆ ಪೊಣ್ಣಗೆ ನ್ಯಾಯತಿ ಕೊಡು ಪನ್ಪುನ ಅಂದಿಟ್ಟು ಎಂಕಲೊಂಜಿ 10 ಜನ ಕುಲ್ಡ ಪಂಡೇರು ನಮ್ಮ ಒಟ್ಟು ಸೇರಾದು ನಮ್ಮ ಊರುಡುಲ ಹೋರಾಟ ಮನ್ಪೊಡು ಆರ್ನ ಮಿತ್ತು ಅವೇತೋ ಆಪಾದನೆಲ್ಲ ಒತ್ತು ಉಪ್ಪು ಆರ್ನ ಮಿತ್ತು ಕೆಲವೊಂಜಿ ಒಂದು ಅಪಚಾರಲ ಮಂತು ಉಪ್ಪೇರಿ ಭ್ರಷ್ಟರ ನಿರ್ಮೂಲನಕ್ಕಾಗಿ ತಂಡವನ್ನು ಕಟ್ಟಿ ಕರ್ನಾಟಕದಲ್ಲಿ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ನೀತಿ ತಂಡದ ಅಧ್ಯಕ್ಷರಾದಂತಹ ಜಯಂತಿ ಅವರಿಗೆ ಶೇಖರ್ ಶೆಟ್ಟಿ ಅವರು ಶಾಲೋದಿಸಿ ಗೌರವಿಸಬೇಕೆಂದು ವಿನಂತಿಸುತ್ತೇವೆ. ಮತ್ತೊಬ್ಬರು ಸಾಮಾಜಿಕ ಹೋರಾಟಗಾರರು ದಿನೇಶ್ ಗಾಣಿಗ ಇವರು ಅವರು ಶಾಲಿಸಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಸಭೆಯನ್ನು ಉದ್ದೇಶಿಸಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಪ್ರಸನ್ನರವರು ಮಾತಾಡಬೇಕಾಗಿ ವಿನಂತಿಸುತ್ತೇವೆ. ಆ ದಿವಸ ಅವರ ಮನೆಯಲ್ಲಿ ಹೊಸ ಅಕ್ಕಿ ಊಟ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. ಆದರೂ ಕಾಲೇಜಿಗೆ ಹೋಗ್ತಾಳೆ, ನಾನು ಮಧ್ಯಾಹ್ನ ಬಂದು ಊಟ ಮಾಡ್ತೇನೆ ಅಂತ ಹೇಳಿದ ಹುಡುಗಿ ಉಪವಾಸ ಹಿಡ್ಕೊಂಡು ಕಾಲೇಜಿಗೆ ಹೋಗ್ತಾಳೆ. ಕಾಲೇಜಿಗೆ ಹೋದವಳು ಸಂಜೆ ಆದರೂ ಮನೆಗೆ ಬರದಾಗ ಎಲ್ಲರೂ ಗಾಬರಿ ಆಗ್ತಾರೆ, ಹುಡುಕ್ತಾರೆ, ಸಿಕ್ಕುದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆಗಿ ಬಿದ್ದದ್ದು ನೋಡಿ ಪೊಲೀಸ್ ಇಲಾಖೆಗೂ ಗೊತ್ತಾಗ್ತದೆ. ಅಲ್ಲಿ ಒಬ್ಬ IO ಆಫೀಸರ್ ಅಂತ ಇದ್ದ ಯೋಗೇಶ್, ಅವನ ತಂಡ ಈ ಕಡೆ ಬರ್ತದೆ ನೋಡ್ಲಿಕ್ಕೆ. ನಾನು ಹೇಳಲೇಬೇಕು, ತಾಯಿಯಂದ್ರಲ್ಲಿ 17 ವರ್ಷದ ಬಾಲಕಿಯ ಶವ ಸಿಕ್ಕಿದ ಕತೆ ಕೇಳಬೇಕು ತಾವೆಲ್ಲರೂ. ಯೂನಿಫಾರ್ಮ್ ಆಗಿ ಹೋಗಿದ್ದವಳ ಮೈ ಮೇಲೆ ಅರೆನಗ್ನತೆ, ಬಟ್ಟೆ ಇರಲಿಲ್ಲ, ತೊಡೆಗಳಲ್ಲಿ ಬೆನ್ನುಗಳಲ್ಲಿ ಗಾಯ ಇತ್ತು, ಎದೆ ಭಾಗದ ಕಚ್ಚಿ ಹಾಕಿದ್ರು, ಮರ್ಮಾಂಗದಲ್ಲೇ ರಕ್ತ ಹರಿತಾ ಇತ್ತು. ಆ ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿಸಿ ಕೊಲೆ ಮಾಡಿದ್ರು. ಯಾವ ಜಾಗದಲ್ಲೇ 500 ಜನರು ಸ್ಥಳೀಯರು ಹುಡುಕಿದ್ರ ಆ ದಿವಸ ಸೌಜನ್ಯ ಕಾಣಲಿಲ್ಲ. ಗಡಿನಾಡಿಗೆ ಬಂದಾಗ ತಮ್ಗೆಲ್ರಿಗೂ ನಾವ್ ಯಾಕೆ ಈ ಹೋರಾಟ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಷಯವನ್ನು ಹೇಳಬೇಕು. ಇಲ್ಲಿ ದೇವರ ನಾಡು ಅಂತ ಹೇಳ್ಕೊಳ್ತೇವೆ ನಾವು. ನಮ್ಮಲ್ಲಿ ಗ್ರಾಮದಲ್ಲಿ ಧರ್ಮ ಮತ್ತು ನ್ಯಾಯ ಇರುವ ಜಾಗದಲ್ಲಿ ಇಂತಹ ಸಾಮೂಹಿಕ ಅತ್ಯಾಚಾರ ಕೊಲೆ ಆದ್ರೂ ಸಹ 11 ವರ್ಷದಲ್ಲಿ ನಮಗೆ ನ್ಯಾಯ ಸಿಗದು ನೋಡುವಾಗ ಇಲ್ಲಿಗೂ ಅಲ್ಲಿನ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕಾಗ್ತದೆ. ಪೋಸ್ಟ್ಮಾರ್ಟಮ್ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಿಲ್ಲ. ಯಾರ ಒತ್ತಡ ಅಂತ ಗೊತ್ತಿಲ್ಲ, ಕೂಡಲೇ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಮರುದಿವಸ 11 ತಾರೀಕಿಗೆ ಇದೇ ದೇವಸ್ಥಾನದ ಬಾಹುಬಲಿ ಬೆಟ್ಟದಲ್ಲೇ ಯಾವ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳುವ ವ್ಯಕ್ತಿಯನ್ನು ಅಲ್ಲಿ ಸಂಶಯಾಸ್ಪದವಾಗಿ ಹಿಡಿದುಕೊಟ್ಟು
ಇವನೇ ಸೌಜನ್ಯನ ಅತ್ಯಾಚಾರ ಮಾಡಿದು ಅಂತ ಬಿಂಬಿಸ್ತಾರೆ. ಹಿಡಿದುಕೊಟ್ಟವರು ಯಾರು ಅಲ್ಲ, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಒಬ್ಬ ಯಾರು ಸೌಜನ್ಯನ ತಾಯಿ ಪದೇ ಪದೇ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಮಲ್ಲಿಕ್ ಜೈನ್, ಆಶಿತ್ ಜೈನ್, ಗೋಪಾಲಕೃಷ್ಣ, ಶಿವಪ್ಪ ಮಲೆಕುಡಿಯ, ಕೃಷ್ಣಗೌಡ ಎಂಬವರು 5 ಜನ ಹಿಡಿದುಕೊಡ್ತಾರೆ. ಆ ಅಯ್ಯೋ ಯೋಗೀಶ ಇನ್ವೆಸ್ಟಿಗೇಷನ್ ಮಾಡಿ ಸಂತೋಷ್ ರಾವೇ ಅಪರಾಧಿ ಅಂತ ಹೇಳಿಕೊಂಡು ಜೈಲಿಗಡ್ತಾರೆ. ಸೌಜನ್ಯನ ಅಮ್ಮ ಮತ್ತು ಮನೆಯವರು ಎಷ್ಟೋ ಬಡಬಡಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟರು. ಯಾಕೆಂದ್ರೆ ಆ ಸಮಯಕ್ಕೆ ಯಾರು ಅತ್ಯಾಚಾರಿ ಅಂತ ಗೊತ್ತಿರುವುದಿಲ್ಲ. ಆದರೆ ಅವರ ತಂಗಿ ಅಲ್ಲಿ ನಿಂತು ಮಾತಾಡುವವರನ್ನು ನೋಡಿದ್ರು, ಮಲ್ಲಿಕ್ ಜೈನನ್ನು ನೋಡಿದ್ರು, ಕೆಲವರನ್ನು ನೋಡಿದ್ರು, ಸಂಶಯಾಸ್ಪದ ವ್ಯಕ್ತಿಗಳಿದ್ರು. ಊರಿನ ಜನರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೌಜನ್ಯನ ಮಾವ ವಿಠಲ್ ಗೌಡ್ರ ಹೋಟೆಲ್ ಅನ್ನು ಅಲ್ಲಿಂದ ತೆಗಿಸ್ಲಿಕ್ಕೆ ನೋಡಿದ್ರು. ಇದೆಲ್ಲ ನೋಡುವಾಗ ಎಲ್ಲರ ಬಾಯಿಯಿಂದ ಇವರ ಹೆಸರುಗಳು ಬರ್ತಾ ಇತ್ತು. ಇವರಿಗೂ ಗೊತ್ತಾಯಿತು ಈ ಅತ್ಯಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೆ. ಇಷ್ಟು ಆತುರವಾಗಿ ಪೋಸ್ಟ್ ಮಾರ್ಟಮ್ ಮಾಡಿ ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲದೆ ಸಂತೋಷ್ ರಾವನ್ನು ಹಿಡಿದುಕೊಟ್ಟವರನ್ನು ಅದೇ ಸಂಸ್ಥೆಯವರಾಗಿದ್ರು ಸಹ ತನಿಖೆ ಮಾಡದೆ ಅವನನ್ನು ಅಪರಾಧಿ ಅಂತ ಕಳಿಸಿಕೊಡುವಾಗ ಎಲ್ಲರ ಮನಸ್ಸಿಗೆ ಸಂಶಯ ಮೂಡಿತು. ಆ ತಾಯಿ ಪುನಃ 4 ಜನರ ಹೆಸರಾಗಿ ಕಂಪ್ಲೇಂಟ್ ಕೊಟ್ಟರು ಸಹ ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ, ಇದುವರೆಗೆ ಮಾಡಲಿಲ್ಲ. ಹಾಗಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು ಹೇಳಲೇಬೇಕು ನಾನು. ಡಾಕ್ಟರ್ ಆದಮ್ ಅಂತ ಲಕ್ಷ್ಮಿ ಗೈನಕಾಲಜಿಸ್ಟ್ ಈ ಹುಡುಗಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಆದರೆ ತಮ್ಗೆಲ್ಲರಿಗೂ ಗೊತ್ತಿರಬೇಕು, ಅತ್ಯಾಚಾರ ಮಾಡಿದಾಗ ಆ ಹುಡುಗಿಯ ವೆಜಿನಲ್ ಸ್ವಾಬ್ ಅನ್ನು ತೆಗಿಬೇಕು. ಅದನ್ನು ತೆಗೆದಿಟ್ಟು ತುಂಬ ದಿವಸಗಳ ನಂತರ ಕಳಿಸಿಕೊಡ್ತಾರೆ. ಯಾಕೆಂದ್ರೆ ಅದಕ್ಕೂ ಇಷ್ಟು ದಿವಸದೊಳಗೆ ಕಳಿಸಿಕೊಡ್ಬೇಕು ಅಂತ ಉಂಟು ಟೆಸ್ಟಿಗೆ. ಆದರೆ ಕಳಿಸಿಕೊಡ್ಲಿಲ್ಲ, ಫಂಗಸ್ ಬಂದಿತ್ತು. ಯಾಕೆಂದ್ರೆ ಅದು ಗೊತ್ತಾಗಬಾರ್ದಂತ ಇತ್ತು. ಯಾವುದೇ ಬೆಳಕಿನ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ. ಯಾಕೆಂದ್ರೆ ಅವಳ ಗಂಟಲು 7 ಸೆಂಟಿಮೀಟರ್ ಸೀಳಿತ್ತು. 7 ಸೆಂಟಿಮೀಟರ್ ಅವಳ ಐಡಿಯಲ್ಲಿ ಸೀಳಿತ್ತು. ಆ ಒಳಗೆ ಏನಾಗಿದೆ ಅಂತ ಗೊತ್ತಾಗ್ಲಿಕ್ಕೆ ಪ್ರೊಫೆಷನಲ್ ವಿಡಿಯೋ ಮಾಡಿ ನೋಡಬೇಕಿತ್ತು, ಕ್ಯಾಮರಾ ಇಟ್ಟು ನೋಡಬೇಕಿತ್ತು. ಅದನ್ನು ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ 6 ಗಂಟೆಗೆ ಅವಳ ಹೊಟ್ಟೆಯಲ್ಲಿ ಆಹಾರ ಇದೆ ಅಂತ ಕಂಡು ಬಂತು. ಒತ್ತಡದಲ್ಲಿ ಈ ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂತ ಡಾಕ್ಟ್ರೇ ಒಪ್ಪಿಕೊಂಡ್ರು. ಪೋಸ್ಟ್ ಮಾರ್ಟಮ್ ಅಲ್ಲಿ ಇದನ್ನು ಸಾಮೂಹಿಕ ಅತ್ಯಾಚಾರ ಆಗಿದೆ ಅಂತ ಡಾಕ್ಟ್ರೇ ಹೇಳಿದ್ರು. ಹಾಗಾಗಿ ಎಲ್ರಿಗೂ ಅಲ್ಲಿ ಗೊತ್ತಾಯ್ತು ಇದು ಸಂತೋಷ್ ರಾವ್ ಅಲ್ಲ ಅಂತ. ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಡಾಕ್ಟ್ರೇ ಆ ದಿವಸ ಸಾಮೂಹಿಕ ಅತ್ಯಾಚಾರ ಅಂತ ಹೇಳಿದ್ರು ಸಹ ಪದೇ ಪದೇ ಕಂಪ್ಲೇಂಟ್ ಕೊಟ್ಟರು ಸಹ ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿ ಸೌಜನ್ಯ ಬಸ್ ಇಳಿಯುವಲ್ಲಿ ತಮ್ಗೆಲ್ಲರಿಗೂ ಗೊತ್ತುಂಟು ಪ್ರಕೃತಿ ಚಿಕಿತ್ಸಾಲಯ ಅಂತ ಇತ್ತು. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಎಲ್ರಿಗೂ ಗೊತ್ತುಂಟು ಅಲ್ಲಿ CCTV ಫೂಟೇಜ್ ಇತ್ತು. ಇದೇ ಅಯ್ಯೋ ಯೋಗೇಶ ಕೋರ್ಟ್ ಅಲ್ಲಿ ಹೇಳಿದ CCTV ಇತ್ತು. ಆದ್ರೆ ನಾನು ಫೂಟೇಜ್ ತೆಗಿಲಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಇದು ನಾನು ಹೇಳುವ ಮಾತಲ್ಲ, ಕೋರ್ಟ್ ಅಲ್ಲಿ ಇದೇ ಅಯ್ಯೋ ಯೋಗೇಶ್ ಹೇಳಿದ. ಅಲ್ಲಿ ಮೊಬೈಲ್ ಇದ್ದು ಪವರ್ ಡಂಪ್ ಇತ್ತು, CDR ನಾನು ತೆಗ್ದಿದ್ದೆ, ಆದ್ರೆ ನನ್ನ ಉತ್ತರಾಧಿಕಾರಿಗಳಿಗೆ ನಾನು ಕೊಡ್ಲಿಲ್ಲ ಅಂತ ಹೇಳಿದ. ಶ್ವಾನ ಬಂದಿತ್ತು, ಆದ್ರೆ ಮಳೆಯಿಂದಾಗಿ ಆ ನಾಯಿಗಳಿಗೆ ಆಚೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ. ಇವರು ಹೇಳಿದಾಗೆ ಮಳೆ ಇತ್ತು, ಆದ್ರೆ ಅಲ್ಲಿ ಛತ್ರಿ ಯಾವತ್ತೂ ಸಿಗ್ಲಿಲ್ಲ ಇವರಿಗೆ. ಬ್ಯಾಗ್ ಒದ್ದೆ ಆಗ್ಬೇಕಿತ್ತು, ಬ್ಯಾಗ್ ಒದ್ದೆ ಆಗಿರಲಿಲ್ಲ, ಬುಕ್ಕು ಕಾಣಲಿಲ್ಲ, ಅವಳ ಒಳ ಉಡುಪು ಇರಲಿಲ್ಲ. ಅರೆನಗ್ನ ಸ್ಥಿತಿಯಲ್ಲಿದ್ದ ಸೌಜನ್ಯಳ ಒಳ ಉಡುಪು ಇರಲಿಲ್ಲ. ಅವಳೊಟ್ಟಿಗೆ ಅವಳ ಗೆಳತಿ ಜಾಹ್ನವಿ ಅಂತ ಕೋರ್ಟಲ್ಲಿ ಬಂದು ಹೇಳಿದ್ಲು, ಸೌಜನ್ಯನಿಗೆ ನಾನು ಊಟಕ್ಕೆ ಕರೆದೆ, ಆದರೆ ಸೌಜನ್ಯ ಹೇಳಿದ್ಲು ಮನೆಯಲ್ಲಿ ಹೊಸ ಅಕ್ಕಿ ಊಟ ಇದೆ, ಹಾಗಾಗಿ ನಾನಿವತ್ತು ಉಪವಾಸ ಊಟ ಮಾಡಲಿಲ್ಲ ಅಂತ ಹೇಳಿದ್ಲು ಅಂತ ಜಾಹ್ನವಿ ಕ್ಲಾಸ್ಮೇಟ್ ಬಂದು ಕೋರ್ಟಲ್ಲಿ ಹೇಳಿದ್ರೆ. ಹಾಗಾಗಿ ನಮಗೂ ಸಂಶಯ ಮೂಡಿತು 6 ಗಂಟೆಗೆ ಸೌಜನ್ಯನ ಹೊಟ್ಟೆಯಲ್ಲಿ ಆಹಾರ ಹೇಗೆ ಬಂತು ಅಂತ. ಮಳೆ ಅಂತ ಹೇಳಿದ ಆಫೀಸರ್, ಆದ್ರೆ ಮಳೆ ಇದ್ರೂ ಸಹ ಶ್ವಾನದಳಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಸಾಮಾನ್ಯ ಜನರು ಎಲ್ಲ ಆ ಕಡೆ ಹೋಗಿದ್ರು, ಫಿಂಗರ್ ಪ್ರಿಂಟು ತೆಗಿಬಹುದಿತ್ತು. ಅಷ್ಟು ಮಳೆ ಇತ್ತಿದ್ರೆ
ತೋಡು ದಾಟಿ ಆ ಕಡೆ ಸೌಜನ್ಯನನ್ನು ಎತ್ತಿಕೊಂಡು ಹೋಗ್ಬೇಕಾದ್ರೆ ಸೌಜನ್ಯ ಏನು 1 ವರ್ಷದ ಮಗು ಅಲ್ಲ, ಗೊಂಬೆನೂ ಅಲ್ಲ. ಒಬ್ಬ ಸಂತೋಷ್ ರಾವಿಂದ ಎತ್ತಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿಯೊಟ್ಟಿಗಿದ್ದ ಒಂದು ಮಗುವನ್ನು ಯಾರಾದ್ರೂ ಎತ್ತಿದ್ರೆ ಆ ಮಗು ಅಮ್ಮನನ್ನು ಬಿಟ್ಟು ಕೊಡುದಿಲ್ಲ, ಬೊಬ್ಬೆ ಹೊಡಿತದೆ. ಹಾಗಾಗಿ 17 ವರ್ಷದ ಒಂದು ಸೌಜನ್ಯನನ್ನು ಎತ್ತಿಕೊಂಡು ಹೋಗಿ ಸಂತೋಷ್ ರಾವ್ ಒಬ್ನೇ ಅತ್ಯಾಚಾರ ಮಾಡಿದ್ದು ಅಂತ ಹೇಳುವಾಗ ಯಾರು ಇದು ಒಪ್ಪುವಂಥದ್ದಲ್ಲ. ಅಲ್ಲಿನ ಶಿವಪ್ಪ ಮಲೆಕುಡಿಯ ರೂಮ್ ಬಾಯ್ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಕೋರ್ಟಲ್ಲಿ. ನನ್ನೊಟ್ಟಿಗೆ ಸಂತೋಷ್ ರಾವನ್ನು ಹಿಡಿದು ಕೊಡುವಾಗ ರವಿ ಪೂಜಾರಿ, ಗೋಪಾಲ್ ಕೃಷ್ಣ ಗೌಡ, ಮಲ್ಲಿಕ್ ಜೈನ್, ಆಶಿಕ್ ಜೈನ್ ಎಲ್ಲ ಇದ್ರು. ಆದ್ರೆ ರವಿ ಪೂಜಾರಿ ಸ್ವಲ್ಪ ದಿವಸದಲ್ಲೇ ಆತ್ಮಹತ್ಯೆ ಮಾಡಿಕೊಂಡ. ಗೋಪಾಲ್ ಕೃಷ್ಣ ಗೌಡ ಹುಷಾರಿಲ್ಲದೆ ಸತ್ತ ಅಂತ ಹೇಳಿದ್ರು. ಯಾಕೆಂದ್ರೆ ಇವರು ಎಲ್ಲ ಬಂದು ಕೋರ್ಟಿಗೆ ಸಾಕ್ಷಿ ಹೇಳಿದ್ರೆ ನಾಳೆ ಸಿಕ್ಕೊಳ್ತಾರಂತ ಗೊತ್ತಿದ್ದು ಇಬ್ರು ಸ್ವಲ್ಪ ದಿವಸದಲ್ಲೇ ಸತ್ರು. ಇದು ಯಾರು ಸ್ಟೇಟ್ಮೆಂಟ್ ಕೊಟ್ಟದಲ್ಲ, ಅದೇ ಲಾಡ್ಜಿನ ಈ ಶಿವಪ್ಪ ಮಲೆಕುಡಿಯ ಬಂದು ಕೋರ್ಟಲ್ಲಿ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಸಂತೋಷ್ ರಾವ್ ಇದು DNA ಟೆಸ್ಟ್ ಮಾಡಿದ್ರು. ಸಂತೋಷ್ ರಾವ್ದು DNA ಟೆಸ್ಟ್ ಮಾಡಿದಾಗ ಸಂತೋಷ್ ರಾವ್ನ ಮೈಯಲ್ಲಿ 6 ಕೂದಲು ಸಿಕ್ಕಿತ್ತು. ಅದರಲ್ಲಿ ಯಾವುದೇ ಹೆಣ್ಣು ಹುಡುಗಿಯ ಕೂದಲು ಇರಲಿಲ್ಲ, ಎಲ್ಲ ಗಂಡಸರ ಕೂದಲು. ಸೌಜನ್ಯನ ಮತ್ತು ಸಂತೋಷ್ ರಾವ್ನ ಮೇಲಿದ್ದ ಮಣ್ಣು ಮ್ಯಾಚ್ ಆಗ್ತಾ ಇರಲಿಲ್ಲ. ಡಾಕ್ಟರ್ಸ್ ರಿಪೋರ್ಟ್ ಕೊಟ್ಟಿದ್ರು. ಯಾಕೆಂದ್ರೆ ಸಂತೋಷ್ ರಾವಿಗೆ ಒಂದು ರೋಗ ಇತ್ತು, ಫಿಮೋಸಿಸ್ ಅಂತ. ಆ ರೋಗ ಏನಂದ್ರೆ ಯಾವುದೇ ಒಂದು ಗಂಡಸು ಇಂಟರ್ಕೋರ್ಸ್ ಮಾಡಿದ್ರೆ ಅವನಿಗೆ ಆಗುದಿಲ್ಲ, ತುಂಬಾ ನೋವಾಗ್ತದೆ. ಒಂದು ವೇಳೆ ಮಾಡಿದ್ರು ಅವನ ಮರ್ಮಾಂಗಕ್ಕೆ ಗಾಯದ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆದ್ರೆ 2 ಡಾಕ್ಟರ್ ಹೇಳಿದ್ರು ಅವನ ಮರ್ಮಾಂಗಕ್ಕೆ ಯಾವುದೇ ಗಾಯ ಇರಲಿಲ್ಲ ಅಂತ. ಹಾಗಾಗಿ ಸಂತೋಷ್ ರಾವಿದ್ದು ಯಾವುದೇ ದಾಖಲೆಗಳಿಲ್ಲದೆ, ಸಾಕ್ಷಿಯ ಕೊರತೆಯಿಂದ ಇಲ್ಲ, ಯಾವುದೇ ಸಾಕ್ಷಿಯ ಆಧಾರ ಇಲ್ಲದೆ ಗೋಲ್ಡನ್ ಅವರಲ್ಲಿ ಸಂತೋಷ್ ರಾವನ್ನು ಗೋಲ್ಡನ್ ಅವರಲ್ಲಿ ಸಾಕ್ಷ್ಯಗಳನ್ನು ನೋಡ್ತಿದ್ರೆ, ಗೋಲ್ಡನ್ ಅವರಂದ್ರೆ 24 ಗಂಟೆಗಳಲ್ಲಿ ಸರಿಯಾಗಿ ತನಿಖೆ ಮಾಡ್ತಿದ್ರೆ ಇಲ್ಲಿನ ಸಾಕ್ಷ್ಯ ಸಿಕ್ತಿತ್ತು. ಹಾಗಾಗಿ ಸಂತೋಷ್ ರಾವ್ ಯಾವುದೇ ಅಪರಾಧಿ ಅಲ್ಲ. ಸಂತೋಷ್ ರಾವ್ನ ವಿರುದ್ಧ ಯಾವುದೇ ದಾಖಲೆಗಳಿಲ್ಲದೆ ಸಂತೋಷ್ ರಾವ್ ನಿರಪರಾಧಿ ಅಂತ ಸಾಬೀತಾಯ್ತು. ಯಾರೂ ಅದನ್ನು ಮಾಡಿದಲ್ಲ. ನಮ್ಮ ವೇದಿಕೆಯಲ್ಲಿ ಕೂತಂತಹ ಮೋಹಿತ್ ರವರಿಗೆ ತಾವೆಲ್ಲ ಗೌರವವನ್ನು ಸೂಚಿಸಬೇಕು. ಇವತ್ತು ನಾವೆಲ್ಲ ಹೋರಾಟ ಮುಂದುವರಿಸಿದಾದ್ರೆ 2023ರಲ್ಲಿ 11 ವರ್ಷದಲ್ಲಿ ಕೋರ್ಟ್ ಅಲ್ಲಿದ್ದ ಕೇಸ್ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದ ನಂತರ ಮಹೇಶಣ್ಣನಿಗೆ ಪುನೊಮ್ಮೆ ಹೋರಾಟ ಮಾಡಲಿಕ್ಕೆ ಆ ಸೂತ್ರಧಾರಿ ಬೇರೆ ಯಾರು ಅಲ್ಲ, ಮೋಹಿತ್ ವಕೀಲರು ಇರದಿದ್ರೆ ಸಂತೋಷ್ ರಾವ್ ಅಲ್ಲಿ ಜೈಲಲ್ಲಿ ಕೊಳಿತಿದ್ದ. ಹಾಗಾಗಿ ನಾನೋರ್ವ ತಾಯಿಯಾಗಿ ಸೌಜನ್ಯನ ಹೋರಾಟದಲ್ಲಿ ಯಾಕೆ ಭಾಗಿಯಾಗಿದ್ದೇನಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು ಓರ್ವ ತಾಯಿ. ಪ್ರತಿಯೊಬ್ಬರು ತಾಯಿಗೆ ಹೆರಿಗೆ ನೋವಂತ ಖಂಡಿತ ಗೊತ್ತು. 9 ತಿಂಗಳು ತನ್ನ ಮಕ್ಕಳನ್ನು ಹೊಟ್ಟೆಯಲ್ಲಿ ಇಟ್ಟು ಆ ಹೆರಿಗೆ ನೋವು ಬಂದಾಗ ಅದರ ಕಷ್ಟ ಗೊತ್ತಿರೋದು ಆ ತಾಯಿಗೆ ಮಾತ್ರ. ಹಾಗಾಗಿ ಆ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾಗಾಗಿ ಸೌಜನ್ಯನ ತಾಯಿಯೊಟ್ಟಿಗೆ ನಾನು ಖಂಡಿತ ಈ ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು, ಇದು ನನ್ನ ಮಗಳು ಅಂತ ಹೇಳ್ಕೊಂಡು ಬಂದೆ. ತಾವು ಹೇಳಿದಾಗೆ ನನಗೂ ಹೆಣ್ಮಕ್ಕಳಿಲ್ಲ, ಆದ್ರೆ ಹೆಣ್ಮಕ್ಕಳ ನೋವು ನನಗಾಗ್ತದೆ. ನಾನು ಒಬ್ಬಳು ತಾಯಿ, ಚಿಕ್ಕಂದಿನಿಲ್ಲ ಬಾಲ್ಯದಿಂದ ನಾನು ಹೆಣ್ಣಾಗಿ ಹುಟ್ಟಿದವಳು. 17 ವರ್ಷದ ಒಂದು ಬಾಲಕಿಗೆ ಈ ರೀತಿ ಸಾಮೂಹಿಕ ಅತ್ಯಾಚಾರ ಆಗ್ತದೆ ಹೇಳುವಾಗ ಆ ಮಗುವಿನ ಕಷ್ಟ ಮಗುವಿಗೆ ಗೊತ್ತಿರ್ತದೆ. ಯಾಕೆಂದ್ರೆ ಅವಳು ಕನ್ಯೆ ಆಗಿದ್ದ ಹುಡುಗಿ. ನಾನು ತಮ್ಗೆ ವೇದಿಕೆಯಲ್ಲಿ ಹೇಳಬೇಕು, ಸೌಜನ್ಯ 17 ವರ್ಷ ಆಗಿದ್ರು ತಾನು ಮೈನರದದ್ದು ಕೇವಲ ಒಂದೇ ಸಲ. ಆ ನಂತರ ಸೌಜನ್ಯನಿಗೆ ಮುಟ್ಟಾಗಿರ್ಲಿಲ್ಲ, ಅವಳು ಕನ್ಯೆ ಆಗಿದ್ಲು. ಹಾಗಾಗಿ ಆ ಕನ್ಯೆ ಒಂದು ಶಕ್ತಿ. ಆ ದಿವಸ ಊಟ ಮಾಡದೆ ಉಪವಾಸ ಇದ್ದು ದೈವ ಭಕ್ತಳಾದ ಸೌಜನ್ಯ ದೇವರಿಗೆ ಕೈ ಮುಗ್ದು ಉಪವಾಸ ಇದ್ದು ನಾನು ಊಟಕ್ಕೆ ಬರ್ತೇನಂತ ಹೋದವಳು, ಏನೂ ಗೊತ್ತಿಲ್ಲದವಳು 17 ವರ್ಷದ ಬಾಲಕಿ. ಈ ಒಂದು ಕಾಮುಕರು 4-5 ಜನ ಬಂದು ಆ
ಹುಡುಗಿಯನ್ನು ಕೊಂಡೋಗಿ ಅತ್ಯಾಚಾರ ಮಾಡುವಾಗ ಆ ನೋವಲ್ಲಿ ಎಷ್ಟು ಸಲ ಆ ತಾಯಿಯನ್ನು ಕೂಗಿರ್ಬೋದು, ಅಥವಾ ತನ್ನ ಮನೆಯಲ್ಲಿದ್ದ ದೈವಗಳನ್ನು ಎಷ್ಟು ಸಲ ಕರೆದಿರ್ಬೋದು ಅಂತ ತಾವು ಊಹಿಸ್ಬೇಕು. ಅಂದ್ರು ತಮ್ಮ ಮಕ್ಕಳನ್ನು ಯಾವುದೇ ಒಂದು ನೋವಾದಾಗ ಕಣ್ಣಲ್ಲಿ ನೀರು ಬರ್ತದೆ. ಒಂದು ನಿಮಿಷ ಸೌಜನ್ಯನ ಜಾಗದಲ್ಲಿ ತಮ್ಮ ಮಕ್ಕಳ ಮುಖವನ್ನು ಕಲ್ಪಿಸ್ಲಿಕ್ಕೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆ ಒಂದು ಶವ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ನೋವನ್ನಿಸ್ತಾ ಉಂಟು. ಕ್ರೂರತನದಲ್ಲಿ ಕಾಮಾಂಧರು ಅತ್ಯಾಚಾರ ಮಾಡಿ ಬಿಸಾಡಿದ್ರು, ಇಷ್ಟು ಹೋರಾಟ ಮಾಡಿದ್ರು ಸಹ, ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ್ರು ಸಹ ಇನ್ನೂ ಸಹ ಕಾಮುಕರ ಅಟ್ಟಹಾಸ ನಿಲ್ಲಿಲ್ಲ. ನಾನು ಹೇಳ್ತಾ ಇದ್ದೇನೆ, ಕಾನೂನಲ್ಲಿ ನಮ್ಗೆ ನ್ಯಾಯ ಸಿಗ್ತದ ಬಿಡ್ತದ ನನಗಂತೂ ಗೊತ್ತಿಲ್ಲ. 100ಕ್ಕೆ 100 ಸಿಗ್ತದೆ. ಯಾಕೆಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆಗ್ಲಿಕ್ಕೆ 11 ವರ್ಷ ನಮ್ಮ ಕಾನೂನಲ್ಲಿ ಹಿಡಿಸ್ತು. ಇನ್ನು ಮರು ತನಿಖೆ ಆದಲ್ಲಿ ಸೌಜನ್ಯನ ಮನೆಯವರಿಗೆ ನ್ಯಾಯ ಸಿಗ್ಲಿಕ್ಕೆ ಎಷ್ಟು ವರ್ಷ ಹಿಡಿಸ್ತದಂತ ಗೊತ್ತಿಲ್ಲ. ಆದ್ರೂ ಸೌಜನ್ಯನನ್ನು ನಾನು ನನ್ನ ಮನೆಯಲ್ಲಿ ಈಗ ದೇವಿಯಾಗಿ ಪೂಜಿಸ್ತಿದ್ದೇನೆ. ಯಾಕೆಂದ್ರೆ ಆ ಕನ್ಯೆಯಾದ ಹುಡುಗಿ, ಉಪವಾಸ ಇದ್ದ ಹುಡುಗಿ, 17 ವರ್ಷದ ಹುಡುಗಿ ಒಂದು ಶಕ್ತಿಯಾಗಿ ಮೆರೆದಿದ್ದಾಳೆ. ಹಾಗಾಗಿ ನಮ್ಗೆಲ್ರಿಗೂ ಹೋರಾಟಗಾರರಿಗೆ ಆ ಒಂದು ಶಕ್ತಿಯೇ ನಮ್ಗೆ ಬೆಂಬಲ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಮುಂದೊಂದು ದಿನ ಸೌಜನ್ಯ ತನ್ಗೆ ಆದ ಅನ್ಯಾಯಕ್ಕೆ ತಾನೇ ನ್ಯಾಯ ತೆಗಿಸ್ತಾಳೆ ಅನ್ನುವ ಆ ಒಂದು ವಿಶ್ವಾಸ ನನಗೆ ಉಂಟು. ನಾನು ಒಂದು ಹೋರಾಟಗಾರ್ತಿ, ಇದು ಸತ್ಯ. ಆದ್ರೆ ನನಗೂ ಕೆಲವು ಅನ್ನಿಸ್ತಾ ಇತ್ತು, ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ಏನಾದ್ರೂ ಹೀಗೆ ಆಗ್ತಿದ್ರೆ 11 ವರ್ಷ ಖಂಡಿತ ನಾನು ಕಾಯ್ತಾ ಇರಲಿಲ್ಲ. ಏನೇ ಆಗ್ಲಿ ಮಗಳನ್ನು ಕಳ್ಕೊಂಡ್ರು ನನಗೆ ಇನ್ನೇನು ಬೇಡ, ಇವರನ್ನು ಕೊಚ್ಚಿ ಕೊಲ್ಲುವ ಅಂತ ಆ ರೀತಿ ನನಗೆ ಮನಸ್ಸಿಗೆ ಬಂದದುಂಟು. ಆದ್ರೆ ಆ ಸಹನಾಮೂರ್ತಿ ಸೌಜನ್ಯನ ಅಮ್ಮನನ್ನು ನೋಡುವಾಗ ನಮಗೆ ನೋವಾಗ್ತಾ ಉಂಟು. ಇನ್ನೂ 4 ಮಕ್ಕಳಿದ್ದಾರೆ. ಆ ತಾಯಿ ಅವರಿಗೋಸ್ಕರ ಬದುಕ್ತಾ ಇದ್ದಾಳೆ. 11 ವರ್ಷದಲ್ಲಿ ಸಹನೆಯಿಂದ ಕಾಯ್ತಾ ಇದ್ದಾಳೆ. ನನ್ನ ಮಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ ಕಾಯ್ತಾ ಇದ್ದಾಳೆ. ಹಾಗೆ ಆ ತಾಯಿಗೆ ನಾನು ಈ ವೇದಿಕೆಯಲ್ಲಿ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಣ್ಣನಾಗಿ ನಿಂತ ಮಹೇಶಣ್ಣ 11 ವರ್ಷ ಯಾರಿಗೂ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಂದದ್ದು 3-4 ತಿಂಗಳಿಂದ ಈ ಹೋರಾಟಕ್ಕೆ. ನಮಗೂ ಇಷ್ಟು ರೋಷ ಬರ್ತಾ ಉಂಟು, ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ, ಯಾಕೆ ನ್ಯಾಯ ಇಲ್ಲ ಅಂತ. ಆದ್ರೆ ಶಾಂತಮೂರ್ತಿಯಾದ ಸಹನಾಮೂರ್ತಿಯಾಗಿ 11 ವರ್ಷ ಕಾದು ನಮಗೆ ಒಂದು ದಿವಸ ಖಂಡಿತ ನ್ಯಾಯ ಸಿಗ್ತದೆ ಅಂತ ಹೇಳುವ ಆ ಸಹನಾಮೂರ್ತಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ತಮ್ಗೆಲ್ಲ ಗೊತ್ತಿರಬೇಕು, ಕಳೆದ ಆದಿತ್ಯವಾರ ತೊಕ್ಕೋಟುನ ಸಭೆಯಲ್ಲಿ ಹೋರಾಟ ಮಾಡುವಾಗ ತನ್ನ ತಾಯಿಯನ್ನು ಕಳ್ಕೊಂಡ ಸುದ್ದಿ ಬಂದಾಗ ಸಹ ಯಾವುದೇ ಒಂದು ಸಭೆಯನ್ನು ತ್ಯಜಿಸದೆ ಅಲ್ಲಿ ಕೂತಂತಹ ಸಹನಾಮೂರ್ತಿ, ನ್ಯಾಯಮೂರ್ತಿ, ಯಾವುದೇ ತಮ್ಮಣ್ಣ ಹೇಳುವಾಗೆ ಅವನು ಯಾವುದೇ ಕಚ್ಚ ಮತ್ತು ಪೇಟ ಹಾಕಿಕೊಂಡು ಛದ್ಮವೇಷ ಮಾಡ್ಲಿಕ್ಕೆ ಹೊರಟರು ಈ ನ್ಯಾಯಮೂರ್ತಿಯ ಮುಂದೆ, ಈ ಸಹನಾಮೂರ್ತಿಯ ಮುಂದೆ ಅವರ ಕಾಲಿನ ಧೂಳಿಗೂ ನೀನು ಸಮ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾಲಿನ ಧೂಳಿಗೂ ನೀನು ಸಮ ಅಲ್ಲ. 11 ವರ್ಷ ತನ್ನ ಗಂಡನ ಜೊತೆ ಹೋರಾಟಕ್ಕೆ ನಿಂತ ಅವರ ಧರ್ಮಪತ್ನಿಯನ್ನು ನಾನೊಂದು ತಾಯಿಯಾಗಿ ನೆನಪಿಸ್ಲಿಕ್ಕೆ ಬೇಕು. ತನ್ನ ಮಕ್ಕಳು ಚಿಕ್ಕದಿದ್ರು ಸೌಜನ್ಯನ ಹೋರಾಟದಲ್ಲಿ ತನ್ನ ಗಂಡನಿಗೆ ಬೆನ್ನೆಲುಬಾಗಿ ನಿಂತ ಆ ತಾಯಿಯನ್ನು ನಾವು ಸ್ಮರಿಸಬೇಕು. ಹಾಗಾಗಿ ಈ ಕಚ್ಚವನ ಒಟ್ಟಿಗೆ ಇಂಥ ಧರ್ಮಪತ್ನಿಯೊಂದು ನೇರ ಹೇಳಬೇಕು. ತನ್ನ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ಆದ್ರೂ ಸಹ ಇದ್ರ ಬಗ್ಗೆ ಪ್ರಶ್ನೆ ಮಾಡದ ಆ ತಾಯಿ ಖಂಡಿತ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವತ್ತೂ ಅವರಿಗೆ ಮಾತ್ರ ಮಾತಾಡ್ತಾ ಇದ್ದೆವು. ಆದ್ರೆ ಈಗ ಭಾರಿ ನೋವಲ್ಲಿ ನಾನು ಹೇಳಬೇಕು, ಸೌಜನ್ಯನ ತಾಯಿಗೆ ಮಾತಾಡುವಾಗ, ಮಹೇಶಣ್ಣನ ಮಗಳಿಗೆ ಮಾತಾಡುವಾಗ, ನನಗೂ ಮಾತಾಡುವಾಗ ನಾವು ಯಾರೂ ಮಾತಾಡ್ಲಿಲ್ಲ. ಆದ್ರೂ ಈಗ ಸಹ ಇಷ್ಟೆಲ್ಲ ಅನ್ಯಾಯ ಆದಾಗ ಸಹ ಆ ತಾಯಿ ಮಾತಾಡುವುದಿಲ್ಲ ಅಂತ ಹೇಳುವಾಗ ನಮಗೂ ನೋವಾಗ್ತಾ ಉಂಟು. ನಮ್ಮ ಹೋರಾಟಗಾರರಲ್ಲಿ ಹಲವರು ಹೆಣ್ಮಕ್ಕಳು ನಮ್ಮೊಟ್ಟಿಗೆ ಸೇರಿಕೊಂಡು ಹೋರಾಟ ಮಾಡಿಕೊಂಡು ತಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ಒಂದು ದಿನ ಒಂದಂತೂ ಸತ್ಯ, ನಾನು ಮೊನ್ನೆ ಹೇಳಿದೆ,
ಈ ಹೋರಾಟದಲ್ಲಿ ಗಂಡಸರು ನಮ್ಮ ಬೆನ್ನ ಹಿಂದೆ ನಿಂತ್ರೆ ಸಾಕು, ಸೌಜನ್ಯನ ಅಮ್ಮ ಮತ್ತು ಸೌಜನ್ಯನ ಮನೆ ಹೆಂಗಸರು ಮತ್ತೆ ಹೋರಾಟ ಮಾಡುವ ವೀರ ರಾಣಿಯರಂತ ಕೆಲವು ಹೆಂಗಸರು ನಮ್ಮೊಟ್ಟಿಗಿದ್ದಾರೆ. ನಾವು ಸಾಕು ನಿಮ್ಮನ್ನು ಹೇಳ್ಕೊಂಡು ಬರ್ಲಿಕ್ಕೆ ಆ ಜಾಗದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಯಾಕಂದ್ರೆ ನೋವಾಗ್ತು, ಪದೇ ಪದೇ ಹೋರಾಟಗಾರರ ಮೇಲೆ ತೇಜೋವಧೆ ಮಾಡಿಕೊಂಡು ಕೇಸ್ ಹಾಕೊಂಡು ನೀವು ನಮ್ಮನ್ನು ಹತ್ತಿಕ್ಲಿಕ್ಕೆ ನೋಡ್ತೀರಾ. ಆದ್ರೆ ನಮ್ಮ ಸಹನೆಗೂ ಒಂದು ತಾಳ್ಮೆಗೂ ಒಂದು ಲಿಮಿಟ್ ಅಂತ ಉಂಟು. ಹಾಗಾಗಿ ನೀವು ಲಕ್ಷಗಟ್ಟಲೆ ಜನರಿಗೆ ಸಾಮೂಹಿಕ ವಿವಾಹ ಮಾಡಿದ್ರು ನಿಮ್ಮ ಕುಟುಂಬದ ವಿವಾಹವನ್ನು, ನಿಮ್ಮ ಕುಟುಂಬದ ಆದಂತಹ ತೊಂದರೆಯನ್ನು ನಿಮ್ಮಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಆ ಮಂಜುನಾಥ ನೀವು ಖಂಡಿತ ಒಲಿದಿಲ್ಲ. ನೀವು ಎಷ್ಟೋ ಲಕ್ಷಗಟ್ಟಲೆ ಯಾವುದೇ ಸಾಮೂಹಿಕ ಮದುವೆ ಮಾಡಿದ್ರು ಸಹ ನಿಮ್ಮ ಕುಟುಂಬದ ರಕ್ಷಣೆ ನಾನು ಹೇಳಲೇಬೇಕು, ಅರ್ಥ ಮಾಡ್ಕೊಳ್ಳಿ. ನೀವು ಮಂಜುನಾಥ ನಿಮ್ಗೆ ಕೈ ಹಿಡಿಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ಗೆ ಭಾರಿ ನೋವಾಗುದು. ಜೂನ್ ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಬಂದೆವು. ಜೂನ್ ತಿಂಗಳಿಂದ ಯಾವಾಗ ಸಂತೋಷ್ ರಾವ್ ನಿರಪರಾಧಿ ಅಂತ ಅದನ್ನ ಆ ದಿವಸದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲಾ ಪಕ್ಷದ ಷಂಡ ರಾಜಕಾರಣಿಗಳು ಇದುವರೆಗೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇಲ್ಲ. ಯಾಕೆಂದ್ರೆ ಅವರ ಮನಸ್ಸಲ್ಲಿ ಇರ್ಬೋದು, ಬೊಬ್ಬೆ ಹಾಕ್ತಾ ಇರ್ಲಿ, ಸ್ವಲ್ಪ ದಿವಸದಲ್ಲಿ ಚುನಾವಣೆ ಬರ್ತದೆ, ನೀತಿ ಸಂಹಿತೆ ಆಗ್ತದೆ. ನೀತಿ ಸಂಹಿತೆ ಬಂದ ನಂತರ ಯಾವುದೇ ಹೋರಾಟ ಮಾಡ್ಲಿಕ್ಕೆ ಇಲ್ಲ, ನಾವು ಪೊಲೀಸ್ ಇಲಾಖೆಯ ಮುಖಾಂತರ ಈ ಸಭೆಯನ್ನು ನಿಲ್ಲಿಸಬಹುದು ಅಂತ ಅವರ ತಲೆಯಲ್ಲಿ ಇರಬಹುದು. ಈ ವೇದಿಕೆ ಮುಖಾಂತರ ಷಂಡ ರಾಜಕಾರಣಿಗಳಿಗೆ ನಾನು ಹೇಳ್ತಾ ಇದ್ದೇನೆ, ಲೋಕಸಭಾ ಚುನಾವಣೆಯ ಒಳಗೆ ಸೌಜನ್ಯಳ ಅತ್ಯಾಚಾರಕ್ಕೆ ನ್ಯಾಯ ತೆಗೆಸಿಕೊಡದೆ ಇದ್ದಲ್ಲೇ ನಿಮ್ಮನ್ನು ಯಾವುದೇ ರಾಜಕೀಯ ಸಭೆ ನಾವು ಮಾಡ್ಲಿಕ್ಕೆ ಬಿಡುವುದಿಲ್ಲ. ನಾವು ಚುನಾವಣೆ ಬಹಿಷ್ಕಾರ ಮಾಡ್ತೇವೆ. ಒಂದು ವೇಳೆ ನಮ್ಮ ಸಭೆಗೆ ನೀವು ಪರ್ಮಿಷನ್ ಕೊಡದಿದ್ರೆ ನಾವಂತೂ ಖಂಡಿತ ಸಭೆ ಮಾಡ್ತೇವೆ. ತಾಕತ್ತಿದ್ರೆ ನೀವು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಸಭೆಯನ್ನು ನಿಲ್ಲಿಸಲಿಕ್ಕೆ ನೋಡಿ, ನಾವು ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ ಅಂತ ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಇಟ್ಕೊಂಡು ನೀವು ಮಾಡಬೇಡಿ. ನಾವು ಕಾನೂನು ಮುಖಾಂತರ ನ್ಯಾಯಯುತವಾಗಿ ಶಾಂತಿಯುತವಾಗಿ ಹೋಗ್ತಾ ಇದ್ದೇವೆ. ಎಕ್ಯುಟಲ್ ಕಮಿಟಿ ರಚನೆಗೂ ಬಂದ್ರು, ಡಿಸೆಂಬರ್ ಅಲ್ಲಿ ಪತ್ರ ಬಂದ್ರು, ಯಾರು ಮುಂದೆ ಹೋಗ್ತಾ ಇಲ್ಲ. 2 ಸಲ ನಾವು ಹೋಗಿ ಒಂದು ತಂಡ ಭೇಟಿ ಮಾಡಿದೆವು. ಒಳ್ಳೆ ಐಜಿಪಿ ಇದ್ರು, ಅಮಿತ್ ಸಿಂಗ್ ಅಂತ ನನಗೆ ಗೊತ್ತಿಲ್ಲ. ಮೊನ್ನೆ ಚುನಾವಣೆಗೋಸ್ಕರ ಏನು ಅವರನ್ನು ನಾವು ಮಧ್ಯಾಹ್ನ ಮನವಿ ಕೊಟ್ಟು ಬಂದೆವು, ರಾತ್ರಿ ಅವರದ್ದು ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಅದಕ್ಕೆಂತ ಹೇಳುದಿಲ್ಲ, ಆದ್ರೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಅಮಿತ್ ಸಿಂಗ್ ಅಂತ ಐಜಿಪಿ ನಮ್ಗೆ ಬೇಕು. ಯಾವುದೇ ದೊಡ್ಡ ನಾಯಕನನ್ನು ಕೇರ್ ಮಾಡದ ಐಜಿಪಿ. ಮೊದಲು ನಾವು ಅವರನ್ನು ASP ಆದಾಗ ನೋಡಿದವರು. ಹಾಗಾಗಿ ನಾನು ರಾಜಕಾರಣಿಗಳಲ್ಲಿ ಹೇಳ್ತಾ ಇದ್ದೇನೆ, ನೀವು ಯಾರನ್ನು ಯಾವ ರೀತಿ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆದ್ರೆ ನಾವಂತೂ ಈ ಹೋರಾಟದಲ್ಲಿ ಕೈ ಬಿಡುವುದಿಲ್ಲ. ಒಂದು ವೇಳೆ ನೀವು ಪೊಲೀಸ್ ಇಲಾಖೆಗಳ ಮೂಲಕ ನಮ್ಮನ್ನು ಹದ್ದುಬಸ್ತಲ್ಲಿ ಇಡ್ಲಿಕ್ಕೆ ನೋಡಿದ್ರೆ ನಾನು ಗೃಹ ಮಂತ್ರಿಗಳಲ್ಲಿ ನೇರ ಹೇಳ್ತೇನೆ, ಮುಗಿದ ಅಧ್ಯಾಯ ಅಂತ ಹೇಳಿದ ನೀವು, ನಾವು ಒಂದು ದಿನ ಮುಗಿದ ಅಧ್ಯಾಯವನ್ನು ಓಪನ್ ಮಾಡ್ತಿದ್ದೇವೆ, ನಿಮ್ಮ ಮನೆಗೆ ಬಂದು ಮುತ್ತಿಗೆ ಹಾಕ್ತೇವೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗೃಹ ಮಂತ್ರಿಯಲ್ಲಿ 2 ರಾಜಕೀಯ ಪಕ್ಷಗಳು ಸುಮ್ಮನೆ ಕೂತು ನಾಟಕ ನೋಡ್ತಾ ಇದ್ದೀರಿ. ಮೊದಲು ನಮ್ಗೆ ತೇಜೋವಧೆ ಆಯ್ತು, ಈಗ ತೇಜೋವಧೆ ಅಲ್ಲ, ಎಲ್ಲರನ್ನು ಹಣ ಕೊಟ್ಟುಕೊಂಡು ಪರ್ಚೇಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾರು ಹಣ ಕೊಟ್ಟುಕೊಂಡು ಪರ್ಚೇಸ್ ಮಾಡಬಹುದು, ಆದ್ರೆ ಈ ಹೋರಾಟಗಾರರನ್ನಂತೂ ಖಂಡಿತ ನಿಮ್ಗೆ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ದು ವಿಶ್ವ ಹಿಂದೂ ಪರಿಷತ್ ಉಂಟು ಸಂಘಟನೆಯಲ್ಲಿ. ನಾನು ಹೇಳಲೇಬೇಕು, ಕದ್ರಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಮೊದಲು ನಾನು ಕರೆ ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ನವರಿಗೆ, ನೀವು ಕಾರ್ಯಕ್ರಮ ಮಾಡಿದಲ್ಲೇ ನಾನು ನಿಮ್ಮೊಂದಿಗೆ ಕೈ ಜೋಡಿಸ್ತೇನೆ ಅಂತ ಹೇಳುವಾಗ ಅದರ ಅಧ್ಯಕ್ಷರು ನನ್ನ ಹತ್ರ ಹೇಳಿದ್ರು, ಜಿಲ್ಲಾಧ್ಯಕ್ಷರು ಪ್ರಸನ್ನಕ್ಕ, ನಾವು ಆ ಗ್ರಾಮದಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನಮ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಉಂಟು, ಆ ನಂತರ ನಿಮ್ಗೆ ಉತ್ತರ ಕೊಡ್ತೇವೆ, ನಾವೇ ಸಭೆ ಮಾಡ್ತೇವೆ ಅಂತ ಹೇಳಿದವರು ಮತ್ತೆ ಕರೆ ಮಾಡಲಿಲ್ಲ. ಆದ್ರೆ ಆಗಸ್ಟ್ 3ಕ್ಕೆ ವಿಶ್ವ ಹಿಂದೂ ಪರಿಷತ್ನ ಒಬ್ರು ನಾಯಕರು ಪುರಾಣಿಕರು ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ದೇವಸ್ಥಾನದ ಬಗ್ಗೆ ಯಾರು ಮಾತಾಡಬಾರದು, ಮುತ್ತಿಗೆ ಹಾಕ್ತಾರಂತ ಹೇಳ್ತಿದ್ದಾರೆ, ಅದಕ್ಕೆ ನಾವು ಆಸ್ಪದ ಕೊಡುವುದಿಲ್ಲ, ಸೌಜನ್ಯಳ ನ್ಯಾಯಕ್ಕಾಗಿ ಖಂಡಿತ ನಾವು ಬೆಂಬಲ ಕೊಡ್ತೇವೆ, ಆದ್ರೆ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುದಂತ ಹೇಳುವಾಗ ನಾವು ಅದರ ವಿರುದ್ಧ ಉಗ್ರ ಹೋರಾಟ ಮಾಡಬೇಕು ಅಂತ ಅಲ್ಲಿ
ಅರ್ಧ ಗಂಟೆಗಾಲ ಮಾತಾಡಿದ್ರು. ನಾನು ಹಿರಿಯರಾದ ಪುರಾಣಿಕರಲ್ಲಿ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ, ವಿಶ್ವ ಹಿಂದೂ ಪರಿಷತ್ನ ಜವಾಬ್ದಾರಿಯುತ ಒಬ್ಬ ನಾಯಕ ನೀವೊಂದು ಶಿಕ್ಷಣ ಸಂಸ್ಥೆಯನ್ನು ಇಟ್ಟವರು. ಒಂದು ವೇಳೆ SDM ಅಲ್ಲಿ ಆದಂತಹ ಘಟನೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆಗಿದ್ರೆ ಈ ರೀತಿ ನೀವು ಕೈಕಟ್ಟಿಕೊಂಡು ಕೂತ್ಕೊಳ್ತೀರಾ? ಸೌಜನ್ಯನ ನ್ಯಾಯ ಖಂಡಿತ ನಿಮ್ಮಿಂದ ತೆಗೆಸಿಕೊಳ್ಳಲಿಕ್ಕೆ ಆಗುದಿಲ್ಲ, ಅದಂತೂ ನನಗೆ ಗೊತ್ತು. ಯಾಕೆಂದ್ರೆ ಎರಡು ರಾಜಕೀಯ ಪಕ್ಷಗಳು ಆ ಕಚ್ಚಾವನ ಕಾಲು ಹಿಡ್ದು ನೀರು ಕುಡ್ದು ಚುನಾವಣೆಗೋಸ್ಕರ ಹಣ ಹಿಡ್ಕೊಂಡು ಬರುವವರು ನೀವು ಮಾತಾಡುದಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ಸೌಜನ್ಯನ ವಿಷಯಕ್ಕೆ ನೀವು ಯಾರು ಬರುವುದು ಬೇಡ. ದೇವಸ್ಥಾನಕ್ಕೆ ಮುತ್ತಿಗೆ ಹಾಕುವಾಗ ನೀವು ಬರುವುದು ಬೇಡ. ನ್ಯಾಯ ಸಿಕ್ಕದಿದ್ರೆ ತಾಯಿಯಾಗಿ ನಾನು ಹೇಳ್ತೇನೆ, ದೇವಸ್ಥಾನದ ಮೇಲೆ ನಮ್ಗೆ ಏನೂ ಇಲ್ಲ. ದೇವಸ್ಥಾನದ ಒಳಗೆ ಕೂತು ದೇವರನ್ನು ಮುಂದೆ ಹಾಕಿಕೊಂಡು ಡಬ್ಬದ ಹಣದಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ನಿಮಗೆ ಎಂಜಲು ಹಣ ಕೊಡುವವರನ್ನು ನೀವು ರಕ್ಷಿಸುವುದಾದ್ರೆ ತಾಯಿಯಂದ್ರು ಮುಂದೊಂದು ದಿನ ಅವರನ್ನು ಹೇಳ್ಕೊಂಡು ಬರ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಅದಂತೂ ಸತ್ಯ. ನೀವು ಕೇಸ್ ಹಾಕಿ. ಪುರಾಣಿಕರೇ, ನಿಮ್ಮ ಹತ್ರ ನಾನು ಕೇಳ್ಕೊಳ್ತೇನೆ, ಸೌಜನ್ಯ ವಿಷಯದಲ್ಲಿ ನೀವು ಹೇಳಬಹುದು CBIಗೆ ಹೋಗಿದೆ, ಮರು ತನಿಖೆ ಹೋಗ್ತದೆ, ಕಾನೂನು ಮುಖಾಂತರ ಹೋರಾಟ ಮಾಡಿ ಅಂತ ನೀವು ಹೇಳಬಹುದು. ಆದ್ರೆ ಮೊನ್ನೆ ತಾನೇ ನಾವು ಕೆಲವು ಸಾಕ್ಷಿಗಳನ್ನು ಮುಂದೆ ಹಾಕಿದ್ದೇವೆ, ಕೆಲವು ಸಾಕ್ಷಿಗಳನ್ನು ತಮಗೆ ತೋರಿಸಿದ್ದೇವೆ. ಮಾವುತನ ಕೇಸಲ್ಲಿ ಮಾವುತನ ಮಕ್ಕಳು ಹೋಗಿ IGPಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾಕ್ಷಿ ಉಂಟು. ತಾಕತ್ತಿದ್ರೆ ಬನ್ನಿ, ನಾನು ನಿಮ್ಮೊಟ್ಟಿಗೆ ಉಗ್ರ ಹೋರಾಟಕ್ಕೆ ಸೇರ್ಪಡ್ತೇನೆ. ಇದ್ರ ಒಟ್ಟಿಗೆ ನೀವು ಮುಂದಾಳೋತ್ತ ತೆಗ್ದ್ರೆ, ಪುರಾಣಿಕರೇ, ಇದ್ರ ಮುಂದಾಳೋತ್ತ ನೀವು ತೆಗ್ದ್ರೆ ನಾವು ಹೋರಾಟಗಾರರೆಲ್ಲ ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಅಂತ ಹೇಳ್ತಾ ಇದ್ದೇನೆ ನಾನು. ಹಾಗಾಗಿ ನಾನು ದೇವರ ನಾಡು ಅಂತ ಹೇಳ್ಕೊಳ್ಳುವ ತಮ್ಮೆಲ್ಲರಲ್ಲಿ ನಾನು ಕೈ ಮುಗ್ದು ಕೇಳ್ಕೊಳ್ಳೋದು, ಪ್ರತಿ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಪ್ರತಿ ವೇದಿಕೆಯಲ್ಲಿ ನಾನು ಕೇಳ್ತಾ ಇದ್ದೇನೆ, ನಮ್ಮ ಸೌಜನ್ಯನ ಹೋರಾಟಕ್ಕೆ ಕೈ ಹಿಡಿದದು ನಮ್ಮ ಪ್ರಾರ್ಥನೆಗಳು. ಪ್ರತಿ ದೇವಸ್ಥಾನ ದೇವರುಗಳ ಪ್ರಾರ್ಥನೆಯಿಂದ ಸೌಜನ್ಯನ ಹೋರಾಟಕ್ಕೆ ಒಂದು ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ನಾನು ವಿನಂತಿ ಮಾಡ್ತಿದ್ದೇನೆ, ಪ್ರತಿಯೊಬ್ಬರು ಬೆಳಿಗ್ಗೆ ಮತ್ತು ಸಂಜೆ ದೀಪ ಇಡುವಾಗ ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ, ಸೌಜನ್ಯನ ಮುಖ ನಿಮ್ಮ ಮುಂದೆ ಬರಲಿ. ಆ ದೀಪ ಇಡುವಾಗ ಆ ಮಗುವಿಗೋಸ್ಕರ ಒಂದು ಪ್ರಾರ್ಥನೆ ಬರಲಿ, ನಮ್ಮ ಸೌಜನ್ಯಳಿಗೆ ಸಿಗ್ಬೇಕು ಅಂತ. ಯಾಕೆಂದ್ರೆ ಪ್ರತಿ ವೇದಿಕೆಯಲ್ಲಿ ತಮ್ಮಣ್ಣ ಹೇಳ್ತಾ ಇದ್ದಾರೆ, ನ್ಯಾಯದ್ದು ಕಾನೂನು ರೀತಿಯಲ್ಲಿ ಒಂದು ರೀತಿ ಆದ್ರೆ ಧರ್ಮದ್ದು 12 ವರ್ಷದಲ್ಲಿ ಖಂಡಿತ ನ್ಯಾಯ ಸಿಗ್ತದೆ. ಯಾಕೆಂದ್ರೆ 2012ರಲ್ಲಿ ಆಗಿದೆ, 2024ರಲ್ಲಿ ಅಂತೂ ಖಂಡಿತ ನ್ಯಾಯ ಸಿಗ್ತದೆ. ಒಂದು ವೇಳೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದಿದ್ರೆ ಈ ವರ್ಷ 2024ರ ಒಳಗೆ ಆ ನ್ಯಾಯವನ್ನು ನಾವೆಲ್ಲರೂ ಸೇರಿ ಕಸಿದುಕೊಳ್ತೇವೆ ಅಂತ ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಇಷ್ಟಪಟ್ಟು, ನಾನೇನಾದ್ರೂ ತಮ್ಮ ನಾಡಲ್ಲಿ ಬಂದು ಹೆಚ್ಚಾಗಿ ಏನು ಮಾತಾಡಿದ್ರೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತಿದ್ದೇನೆ. ನವೆಂಬರ್ ತಿಂಗಳಲ್ಲಿ ಫೈಲ್ ಆದಂತ ಅಪೀಲು ಜನವರಿ 31ಗೆ ಬೆಂಚ್ ಮುಂದೆ ಬಂದಿದೆ. 3 ತಿಂಗಳು ಬಿಟ್ಟು ನಾನು ಒಂದ್ಸಾರಿ ಕುಡ್ಲ ರ್ಯಾಂಪೇಜ್ ಅವರಿಗೆ ಎಂಟ್ರಿ ಕೊಡುವಾಗಲೂ ಹೇಳಿದ್ದೆ, ನಿಮಗೆ CBIನವರಿಗೆ ಇಚ್ಛಾಶಕ್ತಿ ಇದ್ರೆ 6 ತಿಂಗಳೊಳಗಡೆ ಕೇಸ್ ಮುಗಿಸ್ಕೊಡಿ. ನೀವು ಅಪೀಲ್ ಹೋಗಿದ್ದೀರಿ, ನಿಮ್ಮ ಹಕ್ಕು ನೀವು ಹಾಕಿದಿರಿ, ರೈಟ್ಸ್ ಇದೆ, ಹಾಕಿ ತೊಂದರೆ ಇಲ್ಲ, 6 ತಿಂಗಳಲ್ಲಿ ಮುಗಿಸ್ಕೊಡಿ. ಆದ್ರೆ ಫಸ್ಟ್ ಹಿಯರಿಂಗ್ ಬಂದಿರೋದೇ 3 ತಿಂಗಳು ಬಿಟ್ಟು. ನೋಟಿಸ್ ಆದ ತಕ್ಷಣ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್, ಸಂತೋಷ್ ರಾವ್ ಈ ಸಾರಿ ಒಳಗಡೆ ಹೋಗ್ತಾನೆ, ಹೈಕೋರ್ಟ್ಗೆ ಬಂದಾಯ್ತು, ನೋಟಿಸ್ ಆಯ್ತು, ಅವನನ್ನು ಜೈಲಿಗೆ ಹಾಕಿಯೂ ಆಯ್ತು. ಅವನಿಗೆ ಇನ್ನೂ ನೋಟಿಸ್ ಸರ್ವ್ ಆಗಿಲ್ಲ. ನೋಟಿಸ್ ಅನ್ನುವಂಥದ್ದು ಯಾವುದೇ ಅಪೀಲ್ಗಳಲ್ಲಿ ಮ್ಯಾಂಡೇಟರಿ ಪ್ರೊವಿಷನ್ ಇರುವಂಥದ್ದು, ಅದು ನೈಜವಾಗಿ ಆಗುವಂತ ಸಂಗತಿಗಳು. ಯಾವುದೇ ಅಪೀಲು ಫೈಲ್ ಮಾಡಿದ ತಕ್ಷಣ ಅದರಲ್ಲಿ ನೋಟಿಸ್ ಆಗದೆ ಯಾವುದೇ ಅಪೀಲನ್ನು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರಕ್ರಿಯೆ ಹೈಕೋರ್ಟ್ ಇಂದ ಆಗಿದೆ, ಅದು ನಮಗೆ ಫೇವರ್ ಆಗಿದೆ. ಯಾಕಂದ್ರೆ ಅದು ಬರಬೇಕು ಕೋರ್ಟ್ಗೆ, ಬಂದ್ರೆ ನಮಗೆ ಆಗುವಂಥದ್ದು. ನಮಗೆ ಸ್ವಲ್ಪ ಡಿಲೇ ಆಯ್ತು ಅಂತ ಬಿಟ್ರೆ ನೋಟಿಸ್ ಆಗೋದ್ರಲ್ಲಿ ನಮಗೆ ಏನು ತೊಂದರೆ ಏನಿಲ್ಲ. ಅದರಲ್ಲಿ ನೋಟಿಸ್ ಆಗಲೇಬೇಕು, ಅದು ಹಿಯರ್ ಆಗಲೇಬೇಕು, ಫರ್ದರ್ ಇನ್ವೆಸ್ಟಿಗೇಷನ್ ಆರ್ಡರ್ ಆಗಲೇಬೇಕು. ಆದ್ದರಿಂದ ಈ ನೋಟಿಸಿಗೆ ನಾವೇನು ಎದುರುಕೊಳ್ಳುವಂಥದ್ದು ಏನಿಲ್ಲ, ಅದು ನ್ಯಾಯಾಲಯದ ಸಾಮಾನ್ಯ ಪ್ರಕ್ರಿಯೆ. ನೋಟಿಸ್ ಸರ್ವ್ ಆದ್ಮೇಲೆ ಇನ್ಯಾವಾಗ ಬರೋದು ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗ್ತದೆ ಅಷ್ಟೇ, ಬಿಟ್ರೆ ನೋಟಿಸ್ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಏನಿಲ್ಲ.
ಇನ್ನು ಸಂತೋಷ್ ರಾವ್ ಬಗ್ಗೆ ಜಜ್ಮೆಂಟ್ ಅಲ್ಲಿ ಹೇಳಿರುವಂತದ್ದು, ಈವಾಗಲೇ ಎಕ್ವಿಟಲ್ ಕಮಿಟಿ ಆಗಿದೆ. ಎಕ್ವಿಟಲ್ ಕಮಿಟಿ ಬಹುಶಃ ಯಾರಿಗೂ ಎಕ್ವಿಟಲ್ ಕಮಿಟಿ ಇದೆ ಅನ್ನುವಂಥ ಬಗ್ಗೆ ನಾಲೆಜ್ ಕೂಡ ಇರಲಿಲ್ಲ, ಕೆಲವೊಂದು ಪೊಲೀಸ್ ಆಫೀಸರ್ಗಳಿಗೂ ಇರಲಿಲ್ಲ. ಈ ಸೌಜನ್ಯ ಜಜ್ಮೆಂಟ್ ಬಂದ ನಂತರನೇ ಎಕ್ವಿಟಲ್ ಕಮಿಟಿಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಎಕ್ವಿಟಲ್ ಕಮಿಟಿ ಮುಂದೆ ರೆಕಾರ್ಡ್ ಪ್ಲೇಸ್ ಮಾಡಿದ್ರೆ ಯಾರೆಲ್ಲ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ಆಗತ್ತೆ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿರುವಂತ ಒಂದು ವಿಷಯ ಆಗಿದೆ ಇದು. ಬಸ್ ಜಜ್ಮೆಂಟ್ ಅಲ್ಲಿ ಎಲ್ಲಿರುವಂತ ಪ್ರಕಾರನೇ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಟು ಕನೆಕ್ಟ್ ದಿ ಅಕ್ಯೂಸ್ಡ್ ಅಂತ. ಈ ಅಕ್ಯೂಸ್ಡ್ ಮೇಲೆ ಯಾವುದೇ ಎವಿಡೆನ್ಸ್ ಇಲ್ಲ. ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅಂತ. ಸುಮಾರು ಕೇಸುಗಳು ನಾನು ನಡೆಸಿದ್ದೀನಿ, ಕೆಲವೊಂದು ಸರ್ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ದಾರೆ. ಯಾವುದೇ ಕೇಸಲ್ಲಿ ಕೂಡ ನಾವು ಸುಮಾರು ಕೇಸಲ್ಲಿ ಎಕ್ವಿಟಲ್ ತಗೋತೀವಿ. ಎಕ್ವಿಟಲ್ ತಗೊಂಡಾಗ ಅದರಲ್ಲಿ ಎಕ್ವಿಟಲ್ ಕಮಿಟಿಗೆ ರೆಫರ್ ಮಾಡಿ ಅಂತ ಎಲ್ಲಿಯೂ ಬರೆಯೋದಿಲ್ಲ. ಯಾಕಂದ್ರೆ ಸಾಕ್ಷ್ಯಾಧಾರ ಕೊರತೆಯಿಂದ ಈ ಕೇಸನ್ನು ಬಿಡುಗಡೆ ಆಗಿದೆ ಅಂತ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಇಲ್ಲಿ ಎಕ್ವಿಟಲ್ ಕಮಿಟಿ ಬಂತು ಅಂತ ಹೇಳುವಂಥದ್ದು ನಾವೆಲ್ಲ ಪ್ರಶ್ನೆ ಮಾಡುವಂಥದ್ದು. ಯಾಕೆ ಬಂತು? ಅದೇ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದವರು ಯಾರು? ಸಂತೋಷ್ ರಾವ್ ಇದಕ್ಕೆ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ರ ಅಂತ. ಘಟನೆ ನಡೆದಿರುವಂಥದ್ದು 9ನೇ ತಾರೀಕಿಗೆ, ಸಂತೋಷ್ ರಾವ್ ಇದಕ್ಕಿರುವಂಥದ್ದು 11ನೇ ತಾರೀಕಿಗೆ ಸಂಜೆ. ಏನು ಗೋಲ್ಡನ್ ಅವರ್ಸ್ ಅಲ್ಲಿ ಎವಿಡೆನ್ಸ್ ಡೆಸ್ಟ್ರಾಯ್ ಆಗಿದೆ ಅಂತ ಕೋರ್ಟ್ ಹೇಳ್ತಿದೆ, ಅದು 10ನೇ ತಾರೀಕು ಆಗಿರುವಂಥದ್ದು. 10ನೇ ತಾರೀಕು ಆಗಿರುವಂಥ ಗೋಲ್ಡನ್ ಅವರ್ಸ್ ಅಲ್ಲಿ ಸಾಕ್ಷ್ಯಾಧಾರಗಳನ್ನ ಸಂತೋಷ್ ರಾವ್ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ. ಒಂದು ವೇಳೆ ಸಂತೋಷ್ ರಾವ್ ಇವರಿಗೆ ಪ್ರಭಾವ ಹೇಗೆ ಬೀರಲಿಕ್ಕೆ ಸಾಧ್ಯ ಅಂತ. ಸಂತೋಷ್ ರಾವೇ ಇವರಿಗೆ ಪ್ರಭಾವ ಬೀರಿದ್ದಾನೆ ಅಂತ ಆದ್ರೂ ಅದನ್ನೇ ಬಂದು ನೀವು ಎಕ್ವಿಟಲ್ ಕಮಿಟಿ ಮುಂದೆ ಹೇಳಿ, ನಮಗೆ ಸಂತೋಷ್ ರಾವೇ ಪ್ರಭಾವ ಬೀರಿದ್ದಾನೆ, ಅವನನ್ನೇ ಅರೆಸ್ಟ್ ಮಾಡಿ ಅಂತ ಹೇಳಿ ಎಕ್ವಿಟಲ್ ಕಮಿಟಿ ಮುಂದೆ ಆದ್ರೂ ಹೇಳಿ ಬಂದು. ಒಂದು ಕಾಮನ್ ಸೆನ್ಸ್ ಅಂತ ಇದೆಯಲ್ಲ, ಅದು ಬೇಕಲ್ಲ. ಯಾವುದೋ ಒಬ್ಬ ಅಮಾಯಕ ದೇವಸ್ಥಾನಕ್ಕೆ ಬಂದವನನ್ನು ಹಿಡಿದಾಕಿ ನಿಮಗೆ ಪ್ರೆಷರ್ ಆಗ್ತಾನೆ ಅಂತ ನಾವು ಯಾವ ರೀತಿಯಲ್ಲಿ ನೀವು ನಮಗೆ ಕನ್ವಿನ್ಸ್ ಮಾಡ್ತೀರಿ ಹೇಳಿ? ಅದರಿಂದ ಎಕ್ವಿಟಲ್ ಕಮಿಟಿ ಆಗ್ಲೇಬೇಕು. ಅದು ಅದರ ಪ್ರಕಾರ ಬಹುಶಃ ಒಂದು ಕ್ಲಾಸ್ ಅಲ್ಲಿ ಮಿಸ್ ಆಗಿರ್ಬೋದು ಜಜ್ಮೆಂಟ್ ಅಲ್ಲಿ. ಟೈಮ್ ಲಿಮಿಟ್ಸ್ ಮೇಲೆ ಎಕ್ವಿಟಲ್ ಕಮಿಟಿ ಏನಾದ್ರು ಮಾಡಿದಿದ್ರೆ ಇವಾಗ ಅಧಿಕಾರಿಗಳು ಖಂಡಿತ ಅದರ ಬಗ್ಗೆ ಶಿಕ್ಷೆ ಅನುಭವಿಸ್ತಾ ಇದ್ರು. ಇಲ್ಲಿ ಇನ್ನೊಂದು ಏನಾಗತ್ತೆ ಅಂದ್ರೆ, ಎಕ್ವಿಟಲ್ ಕಮಿಟಿ ಮುಂದೆ ಪ್ಲೇಸ್ ಮಾಡಿದ ನಂತರ ಅಧಿಕಾರಿಗಳನ್ನ ಹಂಗೆ ಬಿಡದಕ್ಕ ಆಗತ್ತಾ ಇಲ್ವಾ ಅಂತ ಇಲ್ಲ, ಬಿಡ್ಬೋದಾ ಬೇಡವಾ ಅಂತ. ಎಕ್ವಿಟಲ್ ಕಮಿಟಿ ಮಾಡಿರುವಂತದ್ದು ಇಲ್ಲಿ ಎವಿಡೆನ್ಸ್ ಲ್ಯಾಪ್ಸ್ ಆಗಿದೆ ಅಂತ. ಈ 11 ವರ್ಷದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂತ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಿದ ನಂತರ ಮಾಡಿರುವಂತಹ ಆರ್ಡರ್ ಅದು ಎಕ್ವಿಟಲ್ ಕಮಿಟಿ. ಅದರಲ್ಲಿ ಇಲ್ಲಿ ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಆಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರು ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾತ್ರ ಇಲ್ಲಿ ಚರ್ಚೆ ಆಗಬೇಕಾಗಿದೆ ಹೊರತು ಇನ್ವೆಸ್ಟಿಗೇಷನ್ ಲ್ಯಾಪ್ಸ್ ಆಗಿಲ್ಲ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಕೋರ್ಟ್ ಆರ್ಡರ್ ಆಗಿದೆ ಅದು. ನೋಡೋಣ ಅದೆಲ್ಲ ಅಪೀಲಲ್ಲಿ ಏನೆಲ್ಲ ಆನ್ಸರ್ ಮಾಡ್ತಾರೆ ಸಿಬಿಐನವರು. ಈಗ ಸಿಬಿಐನವರು ಸಂತೋಷ್ ರಾವ್ ಒಬ್ಬನೇ ಅಲ್ಲ ಅಂತ ಹೇಳಿ ಇನ್ನೊಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ಸಿಬಿಐನವರು ಸಂತೋಷ್ ರಾವ್ ಹಾಕಿರುವುದಲ್ಲ, ಸಿಬಿಐನವರು ಸಂತೋಷ್ ರಾವ್ ಜೊತೆ ಇನ್ನು 3 ಜನ ಏನು ಜೈನ್, ಧೀರಜ್ ಜೈನ್, ಉದಯ್ ಜೈನ್ ಏನಿದ್ದಾರೆ ಅವರ ಮೇಲೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದು ಡಿಸ್ಮಿಸ್ ಆಗಿದೆ. ಡಿಸ್ಮಿಸ್ ಆಗಿದ ನಂತರ ನೀವೇನು ಹೋಗ್ಲಿಲ್ಲ, ಅದರ ಮೇಲೆ ಅಪೀಲ್ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ನಮ್ದು ಪ್ರಶ್ನೆ. ನೀವು ಅದಕ್ಕೆ ಉತ್ತರ ಕೊಡಬೇಕು. ಸಂತೋಷ್ ರಾವ್ ಅನ್ನ ಡಿಲೇ ಮೇಲೆ ಹೋದಾಗ ನೀವು ಅವರ ಮೇಲೆ ಹಾಕಿರೋ ಅಪ್ಲಿಕೇಶನ್ ಡಿಸ್ಮಿಸ್ ಆದಾಗ ನೀವು ಯಾಕೆ ಇಲ್ಲಿ ಸೇಮ್ ರಿಸಲ್ಟ್ ಇಲ್ಲಿ ಸಂತೋಷ್ ರಾವ್ ಮೇಲೇನು ಬಂದಿರುವಂತದ್ದು. ಇವಾಗ ಎಕ್ವಿಟಲ್ ಆಗಿದೆ ಅಂತ ಬಂದಿದೆ, ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತ ಬಂದಿದೆ. ನೀವು ಇಲ್ಲಿ ಯಾಕೆ ಹೋದ್ರಿ, ಅಲ್ಲಿ ಯಾಕೆ ಹೋಗ್ಲಿಲ್ಲ ಅಂತ ನೀವು ಆನ್ಸರ್ ಮಾಡಬೇಕು. ಇನ್ನು ಆ 3 ಜನರ ಮೇಲೆ ಇನ್ನೊಂದು ನಮ್ದು ಕ್ವಶನ್ ರೈಸ್ ಮಾಡಿದ್ದು ಹಲವಾರು ದಿನದಿಂದ ಅದನ್ನೇ ಮಾಡ್ತಾ ಇದ್ದೇವೆ ನಾವು. ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಆದಾಗ ಟೈಮಲ್ಲಿ ಅಂದ್ರೆ ಡಾಕ್ಟರ್ ಏನು ಹೇಳಿದ್ರು, 1 ಜನರಿಗಿಂತ 3-4 ಜನರು ಸೇರಿ ಮಾಡಿರುವಂತ ಅತ್ಯಾಚಾರ ಕೊಲೆ ಅಂತ ಹೇಳಿದ್ರು. ಈ ಆಧಾರದ ಮೇಲೆ ಸಂತೋಷ್ ರಾವ್ ಒಬ್ಬನೇ ಅಲ್ಲ, ಇದರಲ್ಲಿ ಇನ್ನೂ 3-4 ಜನ ಇದ್ದಾರೆ ಅಂತ ಹೇಳಿ ಕೋರ್ಟ್ ಆರ್ಡರ್ ಮಾಡಿದಾಗ ನೀವೇ ಹೋಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದಿದ್ದು. ಬೇರೆ ಯಾರು ಅಲ್ಲ, ನಿಮಗೆ ಸಂಬಂಧನೇ ಇರಲಿಲ್ಲ ಅದು. ನೀವು ಯಾವ ಕಾರಣಕ್ಕಾಗಿ ಅದನ್ನು ಸ್ಟೇ ಮಾಡ್ಕೊಂಡು ಬಂದ್ರಿ, ಇನ್ವೆಸ್ಟಿಗೇಷನ್ ಆಗದಾಗೆ ತಡೆದಿದ್ರಿ ಅನ್ನುವ ಬಗ್ಗೆ ನೀವು ಜನತೆಗೆ ಹೇಳಬೇಕು. ನಾವು ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರೆ ಆಗೋದಿಲ್ಲ. ಒಂದು ಕಡೆ ಎಲ್ಲದಕ್ಕೂ ರೆಡಿ ಅಂತ ಹೇಳ್ತೀರಿ, ಇನ್ನೊಂದು ಕಡೆ
ಫರ್ದರ್ ಇನ್ವೆಸ್ಟಿಗೇಷನ್ ನಿಮ್ಮ ಮೇಲೆ ಆಗಿಲ್ಲದಿದ್ರೂ ಹೋಗಿ ಸ್ಟೇ ಮಾಡ್ಕೊಂಡು ಬರ್ತೀರಿ. ನಾವು ನ್ಯಾಯಾಲಯದ ಮೇಲೆ ಬ್ಲೇಮ್ ಮಾಡಕ್ಕೆ ಹೋಗ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಅದು ಸ್ಟೇ ಆಯಿತು ಅಂತ. ಆದ್ರೆ ಯಾಕೆ ಹೋದ್ರಿ ಅಂತ ಹೇಳಿ ಈಗ ನಾವು ಹೋಗ್ಬೋದಿತ್ತು. ಹಾಗಾದ್ರೆ ನಾವು ಹೋಗ್ಬೋದಿತ್ತಲ್ಲ. ಈಗ ನೀವು ಯಾರಾದ್ರೂ ಹೋಗ್ಬೋದು ಅವರ ಲೆಕ್ಕದಲ್ಲಿ. ಯಾರು ಅಂತ ಪರ್ಟಿಕ್ಯುಲರ್ ಆಗಿ ಯಾರ ಪರ್ಸನ್ ಅನ್ನು ಕೂಡ ಕೋರ್ಟ್ ಬೊಟ್ಟು ಮಾಡಿ ಹೇಳಿಲ್ಲ ಇವರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಕುಂಬಳಕಾಯಿ ಕಲ್ಲ ಹೆಗಲ್ ಮುಟ್ಟು ನೋಡ್ಕೊಂಡ ಅನ್ನುವ ಗಾದೆಯ ಬಗ್ಗೆ ಅಂತ ನೀವು ಯಾಕೆ ಅದನ್ನು ಸ್ಟೇ ಮಾಡಕ್ಕೆ ಹೋದ್ರಿ? ಒಂದು ವೇಳೆ ಅದೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ದಿದ್ರೆ ಇವಾಗ ನಿಮಗೆ ಅದನ್ನ ಹೇಳ್ಕೊಂಡು ತಿರ್ಗಾಡ್ಬೋದಿತ್ತಲ್ಲ. ನಿಮಗೆ ಇನ್ವೆಸ್ಟಿಗೇಷನ್ ಏನಂತ ಇದೆ ಅದು ಬೇಡ. ನಿಮಗೆ ದಾರಿ ತಪ್ಪಿಸುವಂತ ಕೆಲಸ ಮಾತ್ರ. ಆದ್ದರಿಂದ ಅಪ್ಪೀಲಲ್ಲಿ 100% ಸಂತೋಷ ಹೊರಗಡೆ ಬಂದೇ ಬರ್ತಾನೆ. ಸಿಬಿಐನವರು ಯಾವ ರೀತಿಯಲ್ಲಿ ಆರ್ಗ್ಯುಮೆಂಟ್ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮೇಲೆ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವ ಎವಿಡೆನ್ಸ್ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ನೋಡೋಣ. ಅಪೀಲ್ ಮೆಮೊ ಇನ್ನೂ ಬಂದಿಲ್ಲ, ಬಂದ ಮೇಲೆ ಅದಕ್ಕೆ ರಿಪ್ಲೈ ಮಾಡೋಣ. ಎಕ್ವಿಟಲ್ ಕಮಿಟಿಯಲ್ಲಿ ಆದಷ್ಟು ಬೇಗ ಹೋಗ್ತದೆ ಅನ್ನೋ ಭಾವನೆ ನಂದು ಕೂಡ. ಆದ್ದರಿಂದ ಯಾರು ತಾಳ್ಮೆಯನ್ನು ಕಲ್ಕೊಳ್ಳೋದು ಬೇಡ. 100% ಕೋರ್ಟಲ್ಲಿ ಆಗೇ ಆಗತ್ತೆ. 2024 ಇದು ಮುಗ್ದು ನಮಗೊಂದು ಉತ್ತಮ ಸಂದೇಶ ನಮ್ಮ ಕಡೆಯಿಂದ ಹೋಗ್ಲಿ ಅಂತ ನಾನು ಹಾರೈಸ್ತಾ, ನನಗೆ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಈ ಮಾತಿಗೆ ಕೊನೆಗೊಳಿಸ್ತೇನೆ. ಜೈ ಹಿಂದ್.